ಹಲೋ ಹಾಯ್ ನಮಸ್ಕಾರ ಗೆಳೆಯರೆ, ನಾನು ನಿಮ್ ಪ್ರೀತಿಯ ಕನ್ನಡಿಗ ಗುರು. ವೆಲ್ಕಮ್ ಬ್ಯಾಕ್ ಟು ಪೋಡ್ಕ ಪಾಗಲ್ ಚಾನಲ್ಗೆ. ಇವತ್ತು ನಾವು ಒಂದು ಕೆಫೆಗೆ ಬಂದೀವಿ. ಆ ಕೆಫೆ ಹೆಸರಿನಾಗೆ ಒಂದು ಗಿಚ್ ಐತಿ. ಕೆಫೆ ಹೆಸರಿನಾಗೆ ಆ ಹೆಸರು ಕೇಳಿದ್ರೆ ನಮ್ಗೊಂದು ಏನೋ ಒಂದು ಪ್ರೀತಿ ಪ್ರೇಮ ಹೆಚ್ಚಾಗ್ಬಿಡುತ್ತೆ ಅಂತ ಒಂದು ಕೆಫೆ ಐತಿ. ಹೆಸರಿಟ್ರ ಆ ಕೆಫೆಗೆ ಬಂದೀವಿ. ಆ ಕೆಫೆ ಎಲ್ಲಿ ಬರ್ತದ ಎಲ್ಲಿ ಎಲ್ಲ ಹೇಳ್ತೀನಿ, ಮತ್ತೆ ಫುಡ್ ಏನ್ ಸಿಗುತ್ತೆ ಏನಿಲ್ಲ ಎಲ್ಲ ಹೇಳ್ತೀನಿ. ಸೊ ವಿಡಿಯೋ ಐತಿ ಕೊನೆ ತನಕ ನೋಡ್ರಿ, ಎಲ್ಲಿ ಸ್ಕಿಪ್ ಮಾಡ್ಬಿಡ್ರಿ. ನೀವು ಸ್ಕಿಪ್ ಮಾಡಿದ್ರೆ ಏನೈತಿ ನಿಮ್ಗೆ ಗೊತ್ತೇ ಆಗಲ್ಲ ನಾ ಅಡ್ರೆಸ್ ಎಲ್ಲ ಹಾಕಿನಿ ಎಲ್ಲಿಲ್ಲ ಅಂತೇಳಿ. ಅದೇ ರೀತಿ ನಮ್ಮ ಫ್ರೆಂಡ್ ಆದಂತ ರಾಜೇಂದ್ರ ಪಡಸಳ್ಗಿ ಇವ್ರು ಕೂಡ ಆಕ್ಟರ್. ಇವತ್ತ ನಮ್ ಜೊತೆ ವಿಡಿಯೋ ಮಾಡಕ್ ಬಂದಾರ. ಸೊ ಹೆಂಗೈತಿ ಹೆಂಗಿಲ್ಲ ಪೂರ್ತಿ ವಿಡಿಯೋದಾಗ ಇವ್ರೇ ಮಾತಾಡ್ತಾರ. ಅವ್ರಿಗೆ ನಾವು ಸಪೋರ್ಟ್ ಆಗಿ ನಿಂದಿರ್ತೀವಿ. ಹೋಗಂಬರ್ರಿ ಎಲ್ಲೈತಿ ನೋಡಿದ್ರಿ. ಹೆಸರು ಏನೈತಿ? ಕಾಮಧೇನು ಕೆಫೆ. ಏನೋ ಒಂದು ಮನ್ಸಿಗೆ ನೆಮ್ಮದಿ ಆಗತ್ತಲ್ಲ ಹೆಸರು ಕೇಳಿದ್ರೆ. ಸೊ ಅದೇ ರೀತಿ ಒಳಗೆ ಯಾವ ರೀತಿ ಏನೈತಿ ನೋಡ್ರಿ. ಎಲ್ಲಾ ಏನೈತಿ ಹಂಗ್ ಮಾಡ್ಯಾರ ನೋಡ್ರಿ. ಪೂರಾ ಏನೈತಿ ಯಾವ ರೀತಿ ಮಾಡ್ಯಾರ ಅದೇ ರೀತಿ ಒಳಗ ಎಂಟ್ರೆನ್ಸ್ಗೆ ಸ್ಟಾರ್ಟಿಂಗ್ ಬರಾನ ಏನೈತಿ ನಮ್ಮ ಕಾಮಧೇನು, ನಮ್ ಗೋಮಾತೆ ಅವರ ಒಂದು ಗೋಮಾತೆ ಒಂದು ಚಿತ್ರ ಇಲ್ಲಿ ಹಾಕ್ಯಾರ. ಫ್ರಂಟ್ ಗೆ ಸ್ಟ್ಯಾಚ್ಯೂ ಹಾಕಿದಾರ. ಈಗ ನೋಡಿದ ತಕ್ಷಣ ಒಂಥರ ಏನೋ ಬ್ಯಾರೇನೆ ಫೀಲ್ ಅನ್ಸುತ್ತೆ ಇಲ್ಲಿ. ಗೋಮಾತೆ ಕಾಮಧೇನು ಹೆಸರಿಗೆ ಒಪ್ತೈತಿ ನೋಡ್ರಿ. ಹಾ ರೀ, ಕಾಮಧೇನು ಗೋಮಾತೆ. ಯಾಸ್ ಸರ್, ಯಾಸ್ ನಮ್ ಸರ್ ಹೇಳಿದ್ರೆ ಮುಗೀತು ನೋಡ್ರಿ. ಅದೇ ರೀತಿ ಎಲ್ಲಾ ಕಡೆ ತೋರಿಸ್ಬಿಡ್ರಿ. ಕಾಮಧೇನು ಅಂದ್ರ ಒಂದು ನಮ್ಮ ಗೋಮಾತೆ ಸಂಕೇತ. ಅಂದ್ರ ಗೋಮಾತೆ ಸಂಕೇತ ಅಂದ್ರ ಇಲ್ಲಿ ಯಾವಾಗ್ಲಿ ಫುಡ್ ನಿಮ್ಗೆ ಹೈಜೆನಿಕ್ ಆಗಿರ್ತೈತಿ. ಯಾವುದೇ ಪ್ಯೂರ್ ವೆಜ್ ಅಂದ್ರೆ ಪ್ಯೂರ್ ವೆಜ್ ಇರ್ತೈತಿ. ಇದ್ರ ವೆಜ್ ಒಳಗ ಅಂದ್ರೆ ಇಲ್ಲಿ ಸ್ಪೆಷಾಲಿಟಿ ಏನನ್ನೋದು ನಾವು ಮುಂದೆ ಹೇಳ್ಕೊಡ್ತೀವಿ. ಆ ಮುಂದೆ ಸ್ಪೆಷಾಲಿಟಿ ಅನ್ನೋದು ಏನನ್ನೋದು ಒಳಗೆ ನಾವು ಕಿಚನ್ ನಲ್ಲಿ ತೋರಿಸ್ಕೊಡ್ತೀವಿ. ಎಷ್ಟು ಕ್ಲೀನೆಸ್ ಮೇಂಟೈನ್ ಮಾಡ್ಯಾರ. ಆಮೇಲೆ ಇಲ್ಲಿರುವ ಮಾಲೀಕರನ್ನು ನಿಮಗೆ ಪರಿಚಯ ಮಾಡಿಕೊಡ್ತೀವಿ ಆದಷ್ಟು. ಈಗ ಮತ್ತೆ ಇಲ್ಲಿದೊಂದು ಏನಿದು ಅಂದ್ರೆ ನಿಮ್ಗೆ ಸ್ಪೆಷಾಲಿಟಿ ಏನಂದ್ರ ಇಲ್ಲಿ ನೀವು ಪರ್ಸನಲ್ ನಿಮ್ಗೆ ಕುಂಡ್ರಾಕು ಕಪಲ್ ಆಗ್ಲಿ, ನಿಮ್ ಫ್ರೆಂಡ್ಸ್ಗಳಾಗ್ಲಿ, ನಿಮ್ ಬರ್ಡೇ ಪಾರ್ಟಿಗೆ ಆಗ್ಲಿ. ಬರ್ಡೇ ಪಾರ್ಟಿಗೆ ಮತ್ತೆ ಮ್ಯಾಗ್ ಬೇರೆ ಐತಿ. ಮ್ಯಾಗ್ ಬರ್ಡೇ ಪಾರ್ಟಿಗೆ ಅಂತ ಮ್ಯಾಗ್ ಒಂದ್ ಸ್ವರ್ಗನೇ ಐತಿ. ಅದನ್ನ ಸ್ವರ್ಗ ತೋರಿಸ್ತೀವಿ ನಿಮ್ಗೆ, ಬರ್ರಿ. ಇದೇ ನೋಡ್ರಿ ನಮ್ಮ ಕಾಮಧೇನುದ ಸ್ವರ್ಗ. ಕಾಮಧೇನು ಸ್ವರ್ಗ ಅಂದ್ರೆ ಇದು ನ್ಯಾಚುರಲ್ ಒಳಗೆ ನಿಮ್ ಬರ್ಡೇ ಮಾಡ್ಕೊಳ್ದು. ನ್ಯಾಚುರಲ್ ಮಸ್ತ್ ಐತಿ ಫ್ರೆಂಡ್ಸ್, ಮಸ್ತ್ ಐತಿ ನೋಡ್ರಿ. ಈಗ ಬರ್ಡೇ ಮಾಡಾಕ ಈಗ ಆಜು ಬಾಜು ಪೂರಾ ಗಾಳಿ ಒಳಗ್ ಮ್ಯಾಗ ಗಿಡ ಐತಿ. ಮ್ಯಾಗ ನೋಡ್ಗ ಫುಲ್ ಗಿಡ ಐತಿ. ಗಿಡದ ಬರ್ಡೇ ಮಾಡಿದ್ರಿ. ನೀವ್ ಎಂದರೆ ಸ್ವರ್ಗದ ಬರ್ತಡೇ ಮಾಡ್ಕೊಂಡಿರಿ, ಇಲ್ಲಿ ಬಂದ್ ನೋಡಿ ಒಮ್ಮೆ ಬರ್ಡೇ ಮಾಡ್ಕೋರಿ. ಬರ್ಡೇ ಮಾಡ್ಕೋದ್ ಅಷ್ಟೇ ಅಲ್ಲ, ಇಲ್ಲಿ ಫುಡ್ ಏನ್ ಅನ್ನೋದು ನಿಮ್ಗೆ ನಾವು ಮುಂದೆ ಹೇಳ್ತೀವಿ. ಬರೀ ಬರ್ಡೇ ಮಾಡ್ಕೊಳಕ್ ಎಲ್ಲಿ ಬೇಕಾದ ಜಾಗ ಸಿಗ್ಬೋದು, ಆದ್ರೆ ಇಲ್ಲಿದೊಂದ್ ಜಾಗ ಡಿಫ್ರೆಂಟ್ ಐತಿ. ಮಸ್ತ್ ಐತಿ ಬರ್ಡೇ ಮಾಡ್ಕೊಳಕ್, ಮಸ್ತ್ ಐತಿ. ಈಗ ಕುಂದ್ರಾಕನು ವ್ಯವಸ್ಥೆ ಐತಿ. ನಿಮ್ಗೆ ಸೆಲೆಬ್ರೇಷನ್ ಮಾಡ್ಕೊಳಕ್ ನಿಮ್ಗೆ ಇನ್ನೂ ಏನಾದ್ರು ಇದ್ರಾಗ ನಿಮ್ಗೆ ಏನ್ ಅಡಿಷನಲ್ ಆಡ್ ಮಾಡ್ಬೇಕಂದ್ರೆ ನಿಮ್ಗೆ ಅದು ಅವ್ರು ನೀವ್ ಏನಂತೀರಿ ಅದು ಮಾಡ್ಕೋಬಹುದು. ಆಮೇಲೆ ನಿಮ್ಗೆ ಇಲ್ಲಿ ಮಾಲೀಕರು ಇಲ್ಲಿ ಪೂರಾ ಸಂಪೂರ್ಣವಾಗಿ ಬರ್ಡೇದಂತೂ ಫ್ರೀ ಇರ್ತದ. ಬರ್ಡೇ ಮಾಡ್ಕೊಳ್ಳೋದು ಫ್ರೀ ಇರ್ತೈತಿ. ಮುಂದೆ ಏನೈತಲ್ಲ ನೀವು ಕೆಳ ಬಂದ ಊಟ ಅದು ನಿಮ್ದು ಏನೈತಲ್ಲ. ಈಗ ಆಲ್ರೆಡಿ ಅವರು ಇಷ್ಟು ದಿನ ಚಾರ್ಜ್ ಅದು ಇತ್ತು. ಈಗ ಡಿಶ್ ಚಾಲು ಮಾಡ್ಯಾರ. ಎಲ್ಲ ಕಾಜು ಮಸಾಲೆ ಈ ತರದೆಲ್ಲ ಇನ್ನ ಪದಾರ್ಥಗಳು ಅದಾವು. ನೀವು ಬಂದ್ ಕೆಳಗೆ ಅದನ್ನ ನೋಡೋ. ಮತ್ತೆ ಬರ್ರಿ ಕೆಳ ಹೋಗೋಣ, ಬರ್ರಿ ಜೊತೆ ಮಾತಾಡೋಣ. ಓನರ್ ನಮ್ಗೆಲ್ಲ ಹೇಳ್ಕೊಡ್ತಾರ ಎಲ್ಲಿ ಐತಿ ಏನಿಲ್ಲ ಎಲ್ಲ ಓನರ್ ಬೈಲೇನು ಕೇಳೋಣ. ನಿಮ್ದು ನಿಮ್ದು ಇಲ್ಲಿ ನಮಗೆ ಬರುವಂತ ಕಸ್ಟಮರ್ಗೆ ನೀವು ಅಡ್ವೈಸ್ ಮಾಡಕ್ ಇದು ಮಾಡ್ತೀವಿ, ಟ್ರೈ ಮಾಡ್ತೀವಿ. ಇಲ್ಲಿ ಫುಡ್ ಕ್ವಾಲಿಟಿ ಚಲೋ ಐತ್ರಿ. ಎಲ್ಲ ಪ್ಯೂರ್ ಏನೈತಿ, ಚಲೋ ಯೂಸ್ ಮಾಡ್ತೀವಲ್ಲ. ಎಲ್ಲ ನೋ ಕೆಮಿಕಲ್ ಯೂಸ್ ಮಾಡ್ತೇವೆ. ಕೆಮಿಕಲ್ ಯೂಸ್ ಮಾಡಂಗಿಲ್ಲ. ಆಯಿಲ್ ಏನೈತಿ ಚಲೋ ಯೂಸ್ ಮಾಡ್ತೇವೆ. ಯಾವ್ದೇ ಟೇಸ್ಟಿಂಗ್ ಪೌಡರ್ ಅಲ್ಲಿ ಏನು ಅಲ್ಲಿ ಹಾಕಂಗಿಲ್ಲ, ಯಾವ್ದು ಇರುದಿಲ್ಲ. ಎಲ್ಲ ಮನಿದೆ ಹೋಮ್ ಮೇಡ್ ಯೂಸ್ ಮಾಡ್ತೀರಲ್ಲ, ಯೂಸ್ ಮಾಡ್ತೀವಿ. ಮತ್ತೆ ನೀವು ಇಲ್ಲಿ ಏನ ಸ್ಪೆಷಲ್ ಏನೈತಿ ನಿಮ್ದು? ಸ್ಪೆಷಲ್ ಬರ್ತಡೇ ಏನೈತಿ, ಬರ್ತಡೇ ಸೆಕ್ಷನ್ ಮಾಡಿವ್ರಿ ಮೇಲ್ಗಡೆ. ಎಲ್ಲಾ ಕಾಂಬೋ ನಾವೇ ಕೊಡ್ತೀವಿ. 2 ತರ ಸ್ನಾಕ್ಸ್, ಜ್ಯೂಸ್, ಕೇಕ್ ಎಲ್ಲ ನಾವೇ ಕೊಡ್ತೀವಿ. ಎಲ್ಲಾರು ಏನೈತಿ ಬಂದ್ ಕಿಶನ್ ಇದು ಮಾಡೋದು ನೋಡ್ರಿ. ಮಾಲಕರಂತರು ಇಷ್ಟೆಲ್ಲ ನಿಮ್ಗೆ ಏನ್ ಅನ್ನೋದು ಎಲ್ಲ ಹೇಳಿ ಕೊಟ್ಟಾರ. ಮುಂದೆ ನಾವು ಡಿಶ್ನು ತೋರಿಸ್ಕೊಡ್ತೀವಿ. ಮಾಲಕರು ಅದರಿಂದ ಬರೀ ನಾವು ಕೇಳೋದಷ್ಟೇ ಅಲ್ಲ, ಇಲ್ಲೊಂದ್ ಸ್ವಲ್ಪ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದ್ ಕಿಶನ್ ನಮ್ಮ ಮಾಲಕರಿಗೆ ಸಪೋರ್ಟ್ ಮಾಡ್ರಿ. ಅದೇ ರೀತಿ ಇಷ್ಟೆಲ್ಲ ಮಾತಾಡಿದ ಮಾಲಕರ ಹೆಸರೇ ಕೇಳಿಲ್ಲ. ಫಸ್ಟ್ ಮಾಲಕರ ಹೆಸರು ಸರ್. ನಿಮ್ಮ ಹೆಸರು? ವಿನಾಯಕ್ ತಳಕೇರಿ ಅಂತ ಹೇಳಿ. ವಿನಾಯಕ್ ತಳಕೇರಿ ಸರ್. ಎಷ್ಟು ದಿನ ಆಯ್ತು ಇದು ಸ್ಟಾರ್ಟ್ ಮಾಡ್ರಿ? ಇದು ಸ್ಟಾರ್ಟ್ ಮಾಡಿ 2 ತಿಂಗಳಾಯ್ತು ಸರ್. 2 ತಿಂಗಳಾಯ್ತು. ಈ ಲೊಕೇಶನ್ ಎಲ್ಲಿ ಬರ್ತದ್ರಿ ಇದು? ಲೊಕೇಶನ್ ಇದು ವಿಶ್ವೇಶ್ವರ ಸರ್ಕಲ್ ಬಿಸೈಡ್ ಏನೈತಿ ಇಂದಿರಾ ಕ್ಯಾಂಟೀನ್. ಇಂದಿರಾ ಕ್ಯಾಂಟೀನ್. ಹಾ ರೀ, ಬಾಗಲಕೋಟೆ. ಮಸ್ತ್ ಅಂದ್ರ ಓನರ್ ಅದಾರ. ಈ ಇಬ್ರು ಓನರ್ ಹೆಸರು ಸದ್ಯ ಆಲ್ರೆಡಿ ಅವ್ರು ದೊಡ್ಡವ್ರ ಹೆಸರು ಕೇಳಿವಿ. ಸಣ್ಣವ್ರ ಹೆಸರು ಕೇಳಮು. ಅವರು ಇದ್ರ ಬಗ್ಗೆ ಒಂದ್ ಸ್ವಲ್ಪ ಹೇಳ್ತಾರ.
ಅಣ್ಣ ಸರ್ ರವಿ ಅಂತ ಹಾ ರೀ ನಮ್ಮ ಕಡೆ ಎಲ್ಲ ವೆಜ್ ಪ್ಯೂರ್ ವೆಜ್ ಸಿಗುತ್ತೆ. ಪ್ಯೂರ್ ವೆಜ್ ಸಿಗುತ್ತೆ. ಬೆಳಗ್ಗೆ ಸೌತ್ ನಾಷ್ಟಾನೂ ಇರುತ್ತೆ, ಮಧ್ಯಾಹ್ನದಿಂದ ಏನೈತಿ ಸೌತ್ ಥಾಲಿನೂ ಇರುತ್ತೆ, ಈವ್ನಿಂಗಿಂದ ಸ್ನ್ಯಾಕ್ಸ್ ಐಟಮು ಮತ್ತು ನಾರ್ತ್ ಇಂಡಿಯನ್ ಎಲ್ಲ ಇರುತ್ತೆ. ಬಂದು ಸಪೋರ್ಟ್ ಮಾಡಿ, ಎಲ್ಲ ಪ್ಯೂರ್ ವೆಜ್ಜೇ ಇದೆ. ಹಂಗಾದ್ರೆ ಇವ್ರದೇನದು ಬೆಳಗ್ಗೆ ನಾಷ್ಟ, ಮಧ್ಯಾಹ್ನ ಥಾಲಿ ಇರುತ್ತೆ ಮತ್ತು ನೈಟ್ ಕೂಡ ಐತಿ. ಒಂದು 3 ಟೈಮ್ ಇಲ್ಲಿ ಹೊಟ್ಟೆ ತುಂಬ ನೀವು ಬಂದು ತಿನ್ಬೋದು. ಸೊ ಅದೇ ವೆದರ್ ಮಾತ್ರ ಗಿಚ್ ಐತಿ, ಲೈಟಿಂಗ್ ಗೀಟಿಂಗ್ ಭಾರಿ ಐತಿ. ಸೊ ದಯವಿಟ್ಟು ಯಾರು ನಿಯರ್ ಅದಿರಿ ಬಂದು ಒಂದ್ಸಲ ಟೇಸ್ಟ್ ಮಾಡ್ರಿ. ಟೇಸ್ಟ್ ಮಾಡಿ ಹೆಂಗೈತಿ ಅಂತ ಇದೇ ವಿಡಿಯೋ ಒಳಗೆ ಕಮೆಂಟ್ ಹಾಕ್ರಿ. ಇನ್ನೂ ಹೆಚ್ಚಿನ ಸಂಖ್ಯೆದ ಬರ್ರಿ. ಬಂದ್ ಕಿಸಿಂದ ಅವ್ರಿಗೆ ಸ್ವಲ್ಪ ಈಗಿನ ಹೊಸ ಮಾಡ್ಯಾರ, ಸ್ವಲ್ಪ ಇನ್ನೂ ಒಂದ್ ಸ್ವಲ್ಪ ನಿಮ್ ಕಡೆ ಎಷ್ಟು ಆಗುತ್ತೆ ಅಷ್ಟೇ ಆದಷ್ಟು ನಮ್ಮ ಚಾನಲ್ದಿಂದ ನಮ್ಮ ಸಬ್ಸ್ಕ್ರೈಬರ್ ಎಷ್ಟು ಇರ್ತಿರಲ್ಲ ಅಷ್ಟು ಬಂದು ಒಂದ್ ಸತ ಇಲ್ಲಿ ಬಂದು ವಿಸಿಟ್ ಮಾಡಿ ನಮ್ಮ ಫ್ಯಾಮಿಲಿ ಕರ್ಕೊಂಡ್ಬಂದು ಒಂದ್ ಸತ ಟೇಸ್ಟ್ ಮಾಡೋರು. ಫ್ಯಾಮ್ಲಿಗೆ ಮಾತ್ರ ಗಿಚ್ ಐತಿ ಇದು, ಫ್ಯಾಮ್ಲಿಗೆ ಮಾತ್ರ ಗಿಚ್ ಐತಿ. ಸಣ್ಣ ಮಕ್ಕಳಿಗೆ ಕಿಚನ್ ಏನೈತಿ ಯಾವ ರೀತಿ ಯೂಸ್ ಮಾಡ್ತಾರ ನೋಡತ್ರಿ. ನೋಡೋ ಬರ್ರಿ ನೋಡೋ ಆದಷ್ಟು ನಮ್ಮ ಈ ಸದ್ ವೀಕ್ಷಕರಿಗೆ ಏನ್ ಹೇಳ್ತೀವಿ ಅಂದ್ರೆ ಕಿಚನ್ ಮೇನ್ ಇಲ್ಲೆಲ್ಲ ನೋಡಿದ್ರಿ ನೀವು ಹೊರಗೆ ಕಿಚನ್ ನಮಗೆ ಮೇನ್. ನಮಗೆ ಒಟ್ಟಿಗೆ ಅನ್ನ ಹಾಕುದೇ ಒಳಗಿನ ಕಿಚನ್ ಅಂದ್ರೆ ಅನ್ನಪೂರ್ಣೇಶ್ವರಿ ಬಲ್ಲಿ ಹೋಗೋಣ ಬರ್ರಿ. ಗ್ರೈಂಡರ್ ಹಿಡ್ಕೊಂಡ್ ಹಾ ಈಗ ನೋಡ್ರಿ ಈ ಸದ್ಯ ಇವ್ರು ಪನ್ನೀರ್ ಚಿಲ್ಲಿ ಬಿಡಾತಾರ. पनीर चिल्ली ಒಳಗ ಏನೇನ್ ಹೋಗೈತೆ ಅನ್ನೋದು ಅವ್ರು ಹೇಳ್ತಾರ. बस क्या क्या जाता बोलो बोलो आप क्या क्या डालते हैं इसमें? कॉर्नफ्लावर है हाँ बस ಅವ್ರ ಈಗ ನಾವು ಮುಂದೆ ಏನೈತಲ್ಲ ಈ ಸದ್ದ ಇದ್ರೊಳಗೆ ಫ್ರೈ ಪನ್ ಬಿಡ್ತಾರ. 2-3 ಡಿಶ್ ನಾವು ನಿಮ್ಗೆ ತೋರಿಸ್ತೀವಿ. ಮುಂದೆ ನಾವು ಇನ್ನೂ ನಿಮ್ಗೆ ಹೊರಗೆ ಅಂದ್ರೆ ಟೇಬಲ್ ಮೇಲೆ ಹೋಗಿಸಿಂದ ನಿಮ್ಗೆಲ್ಲ ಇದ ಯಾವ ಇವ್ರು ಎಷ್ಟು ಟೋಟಲ್ ಎಷ್ಟು ಡಿಶ್ ಅದಾವಲ್ಲ ಏನ್ ಸ್ಪೆಷಲ್ ಅದಾವಲ್ಲ ಎಲ್ಲಾ ತೋರಿಸ್ತೀವಿ. ಈಗ ಅದನ್ನ ಏನೈತಿ ಮಾಲಕರ ಅದನ್ನ ಮುಂದೆ ಅದನ್ನ ಅದ್ರ ಬಗ್ಗೆ ಭಾಳ ವಿವರಣೆ ಕೊಡ್ತಾರ. ಅದ ವಿಡಿಯೋ ಪೂರ್ತಿ ನೋಡ್ರಿ, ಆದಷ್ಟು ಎಲ್ಲಿ ಸ್ಕಿಪ್ ಮಾಡಕ್ ಹೋಗ್ಬೇಡ್ರಿ. ದಯವಿಟ್ಟು ಸ್ಕಿಪ್ ಮಾಡಿದ್ರೆ ಮುಂದೆ ಏನು ಗೊತ್ತಾಗುದಿಲ್ಲ. ನೋಡ್ರಿ ಒಂದ್ ಸ್ವಲ್ಪ ಇದ್ರಾಗ ಏನೈತಿ ಏನಿಲ್ಲ ಅನ್ನೋದು ನಿಮ್ಗೂ ಅರ್ಥ ಆಗ್ತೈತಿ. ಗೆಳೆಯರೇ ಮೆನು ಕಾರ್ಡಿಗೆ ಇಷ್ಟು ಗಿಚ್ ಮಾಡಿರ ನೋಡ್ರಿ. ನಮ್ಮ ತಾಯಿ ನಮ್ಮ ಗೋಮಾತೆ ಎಲ್ಲಿ ಹೋದಲ್ಲಿ ಈ ಒಂದು ಕೆಪ್ಪೆ ಒಳಗೆ ಬಂದ್ರೆ ನಮ್ಮ ತಾಯಿ ನಮ್ಮ ಗೋಮಾತೆ ಎಲ್ಲ ಕಡೆ ಕಾಣ್ತಾಳ ನಮಗೆ. ಸೊ ಆ ರೀತಿ ಒಂದು ಮೆನು ಕಾರ್ಡ್ ಐತಿ. ಸೊ ಹೇಳ್ಬೇಕಂದ್ರೆ ಪೂರಾ ಸಿಸ್ಟಮೆಟಿಕ್ ಆಗಿ ಮಾಡ್ಯಾರ. ಅಲ್ಟಿಮೇಟ್ ನೀಟ್ನೆಸ್ ಭಾಳ ಚಲೋ ಐತಿ. ನೀಟ್ ಕಾಣಿಸ್ತದೆ, ಫಸ್ಟ್ ಕ್ಲಾಸ್. ನಮ್ದು ಏನಾಯ್ತು ಫುಡ್ ಬರತ್ತದ. ಸೊ ಫುಡ್ ತಿನ್ಕೊಂತ ನಿಮ್ಮ ಜೊತೆ ಮಾತಾಡ ನೋಡಿ ಹೇಳ್ತೀವ್ರಿ. ಇಷ್ಟು ವೆರೈಟಿನ ಎಷ್ಟು ಐಟಮ್ ರೀ ಮಾಲಕ್ರಿ ಇವು? ಏನೇನ್ರಿ ಐಟಮ್ ಹೆಸರು ಹೇಳ್ರಿ. ಎಲ್ಲ ಸ್ಪೆಷಲ್ ಐಟಮ್ ಅದಾವ್ರಿ ಒಟ್ಟು ನಮ್ಮಲ್ಲಿ. ಒಂದೊಂದು ಹೆಸರು ಹೇಳ್ರಿ. ನಾವಂತೂ ಇಷ್ಟು ಐಟಮ್ ಐತಿ. ಫ್ರೆಂಚ್ ಫ್ರೈಸ್ ರೀ ಇದು. ಹಾಂ ರೀ. ಇದೇನೈತಿ ಫ್ರೈಡ್ ರೈಸ್ ರೀ. ಇದ್ರಿ ಇದು ರೀ ಪನ್ನೀರ್ ಚಿಲ್ಲಿ ಇದು. ಇದು ರೀ ಇದು ಪನ್ನೀರ್ ಪೆಪ್ಪರ್ ಡ್ರೈ ರೀ. ಇದು ಏನೈತಿ ಫಿಂಗರ್ ಚಿಪ್ಸ್ ರೀ. ಇದು ಏನೈತಿ ಪನ್ನೀರ್ ಸಾಟೆ ರೀ. ಇದು ಗೋಬಿ ರೈಸ್ ರೀ. ಇದು ಪನ್ನೀರ್ ಪೆಪ್ಪರ್ ಡ್ರೈ. ಏನು ಮಾರ ಎಡ್ಸಾಕಾಗಲಾರ ಡಿಶ್ ಅದಾವಲ್ಲ ಇಲ್ಲಿ ಎಷ್ಟು ವೆರೈಟಿ ಇವೆಲ್ಲ ಹೆಂಗೆ ಎಷ್ಟು ಭಾರಿ ಆಕತ್ರಿ. ಹೊಟ್ಟೆ ಫುಲ್ ಶಾಂತ ಆಗತ್ರಿ ರಾಜೇಂದ್ರ ಅವ್ರೆ. ಶಾಂತ ಆಕತ್ ನೋಡ್ರಿ. ಏ ಅಡಿ 9 ಟೇಸ್ಟ್ ಮಾಡ್ರಿ. ಟೇಸ್ಟ್ ಮಾಡ್ರಿ ಒಂದ್ಸಲ ಟೇಸ್ಟ್ ಮಾಡಿ ನೋಡ್ರಿ. ಹಂಗೆ ಹೈಜೀನ್ ಅದು ಹೆಂಗೈತಿ ಅಡಿ 9 ರಾಜೇಂದ್ರ ಸರ್. ಗ್ರಾಹಕರಿಗೆ ಹೇಳ್ತೀವಿ ಅದಟ್ಟು ಬಂದು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಇಲ್ಲಿ ಅದಟ್ಟು ಟೇಸ್ಟ್ ಮಾಡ್ರಿ. ಏನು ಮಸ್ತ್ ಐತ್ರಿ, ಭಾರಿ ಐತ್ರಿ ಐಟಮ್. ಭಾರಿ ಸೂಪರ್. ಊಟ ಅಂದ್ರ ಕಾಮಧೇನು ಅಂದ್ರ ಊಟ. ಏನು ಸ್ನ್ಯಾಕ್ಸು ಮಾರಾಯ. ಬರ್ರಿ ಅಣ್ಣ ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ತಾಯಂದ್ರೆ ಅಕ್ಕ ತಂಗಿಯರು ಒಟ್ಟರು ಬಂದಿಕ್ಸಿನ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿಕ್ಸಿನ ಇಲ್ಲಿ ಯಾರು ಒಂದು ಸೇರಿಸ್ಕೊಂಡು ನಿಮ್ಗೆ ಹೇಳ್ರಿ ಮುಂದೆ ಹೆಂಗಿರ್ತೈತೆ ಅನ್ನೋದು. ಆದಷ್ಟು ಜಲ್ದಿ ಇಲ್ಲಿ ಬಂದಿಕ್ಸಿಂದ ನಿಮ್ಮ ಫ್ಯಾಮಿಲಿ ಸಮೇತ ಬರ್ರಿ. ವೀಕೆಂಡಲ್ಲಿ ಬರ್ರಿ, ಆದಷ್ಟು ಜಲ್ದಿ ಬರ್ರಿ, ನಿಮ್ಮ ಫ್ಯಾಮಿಲಿ ಕರ್ಕೊಂಡು ಬರ್ರಿ. ಗಿಚ್ಚಿಗಿಲಿ ಐತ್ರಿ ಐಟಮ್. ಗಿಚ್ಚಿಗಿಲಿ ರೀ. ಅಡಿ 9 ಹಂಗಂದ್ರಿ. ಸೂಪರ್. ಎಸ್ ಸರ್ ಎಸ್ ಸರ್. ಏನು ಐಟಮ್ ರೀ ಇದು? ಇದು ರೀ ಪನ್ನೀರ್ ಸಾಟೆ ರೀ. ಪನ್ನೀರ್ ಸಾಟೆ ಉಪ್ಪ ಏನು ಸೂಪರ್ ಐತ್ರಿ. ಭಾರಿ ಐತ್ರಿ, ಸ್ಪೈಸಿ ಐತ್ರಿ. ಶೇಕ್ ಹ್ಯಾಂಡ್ ಕೊಡಿ. ಏನು ಮಸಾಲೆ ಐತಿರೇನ್ರಿ? ಎಲ್ಲ ನಾವು ಉತ್ತರ ಕರ್ನಾಟಕ ಮಸಾಲೆ ಐತ್ರಿ ಎಲ್ಲ.
ಸ್ನ್ಯಾಕ್ಸ್ ಯೂಸ್ ಮಾಡಿ ಒಟ್ಟು ತಿಂದ್ವಿ ಇದ್ರದ್ದು ಏನೋ ಟೇಸ್ಟ್ ಅಂತೂ ಅದ್ಭುತ ಐತಿ. ಯಾಕಂದ್ರೆ ಅದ್ಭುತ ಅನ್ನೋಕೇನು ನಮ್ಮ ಜವಾರಿ ಸ್ಟೈಲ್ನಾಗ ಹೇಳ್ಬೇಕಂದ್ರೆ ಭಾಳ ನ್ಯಾಚುರಲ್ ಐತಿ. ಯಾವುದೇ ನಾವು ಇದ್ರಾಗ ಟೇಸ್ಟ್ ಮಾಡಿದ ಪ್ರಕಾರ ಏನು ಇದು ಅಲ್ಲಿ ಕೆಮಿಕಲ್ ಅಲ್ಲಿ ಯೂಸ್ ಮಾಡಿಲ್ಲ ಇವರು. ಆದಷ್ಟು ಹೈಜೆನಿಕ್ ಕೊಟ್ಟಾರ. ಇನ್ನು ಬರ್ರಿ ನಾವು ರೈಸ್ ವಿಷಯಕ್ಕೆ ಹೋಗೋದಾದ್ರೆ ಮಲಕ್ರ ಇದು ಯಾವ ರೈಸ್ ರೀ? ವೆಜ್ ಫ್ರೈಡ್ ರೈಸ್ ರೀ. ವೆಜ್ ಫ್ರೈಡ್ ರೈಸ್ ರೀ. ಬಾಬಾ ಪೂರ ಬಾಸುಮತಿ ಒಳಗಂತೂ ಬಾಸುಮತಿ ಒಳಗೆ ಐತಿ. ಅಬ್ಬಾ ಟೇಸ್ಟ್ ನೋಡಿ ಹೇಳೋಣ. ಯಾಕಂದ್ರೆ ನೋಡಕ್ಕೆ ಏನ ಅಂದ ಚಂದ ಇರ್ತೈತಿ, ಬಟ್ ಒಳಗಿಂದ ರುಚಿ ಯಾರು ಕಂಡಾರ ನೋಡೋಣ ಬರ್ರಿ ಅಣ್ಣ, ಟೇಸ್ಟ್ ನೋಡೋಣ ಬರ್ರಿ. ಬೆಂಕಿ ರೀ ಇದು ಟೇಸ್ಟ್ ಏನೈತಲ್ಲ. ನಾ ಇಲ್ಲಿವರೆಗೆ ಹೇಳ್ಬೇಕಂದ್ರೆ ಇಲ್ಲಿವರೆಗೆ ನಾನು ಯಾವುದೇ ಒಳಗೆ ಇಂಥ ಟೇಸ್ಟ್ ನೋಡಿಲ್ಲ. ಆದಷ್ಟು ಇದನ್ನ ಇದೇ ರೀತಿ ಒಳಗೆ ಕೊಡೋರಿ. ಮುಂದೆ ಬಂದಾಗ ಇದೇ ಟೇಸ್ಟ್ ಇರಲಿ. ಆದಷ್ಟು ನೀವು ಕಸ್ಟಮರಿಗೆ ಆದಷ್ಟು ಇದನ್ನೇ ಕೊಡ್ತೀವಿ. ಏನು ನಮ್ಗೆ ಕೊಟ್ಟಿಲ್ಲ ಭಾಳ ಅಂದ್ರೆ ಭಾಳ ಬೆಸ್ಟ್. ಕ್ವಾಲಿಟಿ ಮಾತ್ರ ಸೂಪರ್ ರೀ. ಇಲ್ಲಿ ಬಂದವರಿಗಂತೂ ದುಡ್ಡು ವೇಸ್ಟ್ ಆಗಲ್ಲ. ಆದಷ್ಟು ಇಲ್ಲಿ ಬರ್ರಿ, ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಕಿಸಿದ ಆದಷ್ಟು ನೀವು ಇಲ್ಲಿಂದ ಇದು ತಿನಿಸನ್ನು ಯೂಸ್ ಮಾಡ್ಕೊಂಡು ತಿಂದು ಕಿಸಿಂದ ಹೇಳ್ರಿ ನಮ್ಗೆ ಹೆಂಗೈತೆ ಅನ್ನೋದು ಹೇಳ್ರಿ. ಕೆಳಗೆ ಕಮಿಟ್ ಮಾಡಿ ಇಟ್ರ ಮಟ ನಮ್ದೆಲ್ಲ ಫ್ರೆಂಡ್ಸ್ಗಳು ತಿಂದು ಅದ್ರ ರುಚಿ ಹೆಂಗೈತಿ ಹೆಂಗಿಲ್ಲ ಎಲ್ಲ ನಿಮ್ಗೆ ಹೇಳಿದ್ರು. ಸೊ ಅದೇ ರೀತಿ ನಾನು ಟೇಸ್ಟ್ ಮಾಡೋದ ಎಲ್ಲ ಏನೈತಿ ಹೈಜೆನಿಕ್ ಮೇಂಟೈನ್ ಮಾಡಿದಾರೆ. ಯಾವುದೇ ಇದ್ರೊಳಗೆ ಏನು ಇಂಗ್ರೀಡಿಯೆಂಟ್ಸ್ ಏನು ಹಾಕ್ಯಾರಲ್ಲ ಎಲ್ಲ ಕ್ವಾಲಿಟಿದು ಐತಿ. ಮತ್ತೇನೈತಿ ದಯವಿಟ್ಟು ಇಲ್ಲಿ ಯಾರು ನೇರದಿಲ್ಲ. ಸೊ ದಯವಿಟ್ಟು ಒಂದ್ಸಲ ಬರ್ರಿ, ಬಂದು ಟೇಸ್ಟ್ ಮಾಡಿರಿ, ವಿಸಿಟ್ ಮಾಡಿರಿ. ನಿಮ್ಮ ಫ್ಯಾಮ್ಲಿಗೆ ಕೊಡೋಕ್ಕೂ ಭಾರಿ ಐತಿ. ಸಣ್ಣ ಮಕ್ಕಳಿಗೆ ನೀವು ತೊಗೊಂಬರ್ರಿ. ಟೇಸ್ಟ್ ಕೊಡ್ತಕ್ಕಂದ್ರೆ ನಂಬರ್ ಒನ್ ದಯವಿಟ್ಟು ನಮ್ಮ ಸೀನಿಯರ್ ನಮ್ಮ ಸರ್ ಅವರು ಅಂತೂ ಎಲ್ಲ ಹೇಳ್ಬಿಟ್ಟಿದಾರೆ ಅಬ್ಬಬ್ಬಾ ಅಂತ ಹೇಳಿ. ಸೊ ದಯವಿಟ್ಟು ಯಾರು ನೇರ ಫಸ್ಟ್ ಕ್ಲಾಸ್ ಐತ್ರಿ. ನಮ್ಮ ಹಿರಿಯರು ಹೇಳ್ಯಾರ ಸೂಪರ್ ಐತಿ. ಸೊ ಇದೇ ರೀತಿ ಯಾರು ನಮ್ಮ ಚಾನಲ್ ಹೊಸಬ್ರು ಇದ್ದೀರಲ್ಲ, ಸೊ ಚಾನಲ್ ಶೇರ್ ಮಾಡ್ರಿ ಅಂತ ಕೇಳ್ಕೊಳತ್ತೀನಿ. ಸೊ ಇದು ಟೇಸ್ಟ್ ಹೆಂಗೈತಲ್ಲ ಇದ್ರ ಬಗ್ಗೆ ಏನೈತಿ ಕಮೆಂಟ್ ಒಳಗೆ ನೀವು ದಯವಿಟ್ಟು ಇಲ್ಲಿ ಬಂದು ಟೇಸ್ಟ್ ಮಾಡಿ ನನ್ನ ಕಮೆಂಟ್ನಾಗ ಹೇಳ್ಬೇಕು. ಸೊ ಅದೇ ರೀತಿ ಇಲ್ಲಿ ಬೆಳಗ್ಗೆ ನಾಷ್ಟಾ ಕೂಡ ವ್ಯವಸ್ಥೆ ಐತಿ. ಇಲ್ಲಿ ಪುರಿ ಸಿಗ್ತದ, ಇಡ್ಲಿ ಸಿಗ್ತದ, ಇಡ್ಲಿ ವಡಾ ಸಿಗ್ತದ, ಸೊ ಉಪ್ಪಿಟ್ಟು ಸಿಗ್ತದ. ಮತ್ತು ಇಲ್ಲಿ ಒಂದು ತಟ್ಟೆ ಇಡ್ಲಿ ಅಂತ ಐತಿ, ಅದು ಜಾಸ್ತಿ ಬೆಂಗಳೂರು ಸೈಡ್ ಸಿಗುತ್ತದ ತಟ್ಟೆ ಇಡ್ಲಿ. ಇಲ್ಲಿ ಏನೈತಿ ನಮ್ಮ ಉತ್ತರ ಕರ್ನಾಟಕದಾಗ ನಮ್ಮ ಬಿಜಾಪುರನಾಗ ತಟ್ಟೆ ಇಡ್ಲಿ ಇವು ಫೇಮಸ್ ಮಾಡಿದ್ದಾರೆ. ಬೆಳಗ್ಗೆ ನೀವು ತಟ್ಟೆ ಇಡ್ಲಿ ತಿನ್ನುವಂಥವ್ರು ಪ್ರಿಯರ್ ಯಾರಿದ್ರೆ ದಯವಿಟ್ಟು ನಮ್ಮ ಕಾಮಧೇನು ಕೆಫೆಗೆ ಬರ್ರಿ, ಬಂದು ಇಡ್ಲಿನೂ ಟೇಸ್ಟ್ ಮಾಡಿ ಹಂಗೈತೆ ಅದನ್ನು ಹೇಳ್ರಿ. ಬೆಳಗ್ಗೆ ನಾಷ್ಟಾನು ಸೂಪರ್ ಇರ್ತದೆ. ಯಾಕೆ ಬೆಳಗ್ಗೆ ವಿಡಿಯೋ ಮಾಡ್ಬೇಕಂದ್ರೆ ಸರಿಯಾಗಿ ಬರಂಗಿಲ್ಲ ಅಂತೇಳಿ ನಾವು ಬೆಳಗ್ಗೆ ವಿಡಿಯೋ ಮಾಡಿರಲಿಲ್ಲ. ಈಗ ಲೈಟಿಂಗ್ ಸಂಬಂಧ ಸಾಯಂಕಾಲ ಬಂದೀವಿ. ಬೆಳಗ್ಗೆ ನಾಷ್ಟಾನು ಮಾಡ್ಕೊಂಡು ಹೋಗಿದ್ದೀವಿ. ನಾಷ್ಟಾನು ಸೂಪರ್ ಆಗ್ಯದ. ಸೊ ದಯವಿಟ್ಟು ಲೈಟಿಂಗ್ ಫಸ್ಟ್ ಕ್ಲಾಸ್ ಕಾಣಿಸ್ತದೆ ಸೀನ್ರಿ. ಬೆಳಗ್ಗೆ ಬಂದ ಕಿಶನ್ ಏನೈತೆ ನಾಷ್ಟ